ನಮಸ್ಕಾರ ವೀಕ್ಷಕರೇ. ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು. ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳಗಿ. ಅವರಿಗೆ ಕಲಘಟಗಿಯ ಎಲ್ಲ ಸಂಘಟನೆ ಪರವಾಗಿ ಮೊದಲನೇದಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮಂಜು ಮಿಂಚಿನ ಮಾಹಿತಿ. ಸುರಿಯುವ ಮಳೆಯಲ್ಲಿ ರೈತರ ಪ್ರತಿಭಟನೆಯಲ್ಲಿ ಹಮ್ಮಿಕೊಂಡು ಸಾಕಷ್ಟು ಟ್ರ್ಯಾಕ್ಟರ್ಗಳ ಮೂಲಕ ಮೆರವಣಿಗೆಯನ್ನು APMCಯಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಬಂದು ಸೇರ್ತಾ ಇದೆ. ನೋಡಿ, ರೈತರುಗಳು ಸುರಿಯುವ ಮಳೆಯಲ್ಲಿ ಕೂಡ ಅವರು ಸತತವಾಗಿ ಕಷ್ಟಪಡುತ್ತಿರುವಂಥ ದೃಶ್ಯವನ್ನು ತಾವಿಲ್ಲಿ ಕಾಣಬಹುದು. ಇದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಶೀಘ್ರವೇ ಇವರ ಬೇಡಿಕೆಗಳನ್ನು ಈಡೇರಿಸುವಂಥ ಕಾರ್ಯದಲ್ಲಿ ಮುಂದಾಗಬೇಕು. ರೈತರನ್ನು ವೃತ್ತಿಗೊಳಿಸಿದರೆ ಸರ್ಕಾರಕ್ಕೆ ಉಳಗಾಲ ಎಂಬ ಸಂದೇಶವನ್ನು ಇವರು ನೀಡುತ್ತಿದ್ದಾರೆ. ಕಾರಣವಾಗಿ ರೈತರ ಸಮಸ್ಯೆಗಳನ್ನು ಸ್ಪಂದಿಸೋಣ. ಮಂಜುನಾಥ್ ಮಾಳಗಿ. ರೈತ ಬಾಂಧವರಿಗೆ ಅನಂತ ನಮಸ್ಕಾರಗಳು. ಈಗ ಅನೇಕ ಪೀಕನ್ನು ಹಾಳಾಗ್ಯಾವ ನಮ್ಮವು. ಈ ಸರ್ಕಾರಕ್ಕೆ ಹೇಳೋದು ಏನಪ್ಪ ಅಂದ್ರೆ ಗೋವಿನ ಜೋಳ, ಸೋಯಾಬೀನು, ಕಬ್ಬು ಅನೇಕ ಪೀಕ್ ಹಾಳಾಗ್ಯಾವ. ಆದಷ್ಟು ಲಘುನ ನಮ್ಗೆ ಪರಿಹಾರ ಒದಗಿಸಬೇಕಂತ ನನ್ನ ಎರಡು ಮಾತು ಮುಗಿಸ್ತೀನಿ. ಆಗಲೇಬೇಕು. ಇವು ನಮ್ಮ ಪ್ರಮುಖ ಒತ್ತಾಯಗಳು. ಇದೆಲ್ಲ ಹಲವಾರು ಬೇಡಿಕೆಗಳಿವೆ. ಮಹದಾಯಿ ಯೋಜನೆ ಆಗ್ಬೋದು, ಕೆಲವೊಂದು ವಿಮಾ ಯೋಜನೆ ಆಗ್ಬೋದು, ಎಲ್ಲ ನಮ್ಗೆ ಆಗಲೇಬೇಕು. ನಾನು ಮಹೇಶ್ ಬೆಳವಕರ್, ಧಾರವಾಡ ಜಿಲ್ಲಾ ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾಧ್ಯಕ್ಷ. ಭಾಳ ಸಮಸ್ಯೆ ಐತ್ರಿ. ಅದಕ್ಕಾಗಿ ಕೂಡಲೇ ಸರ್ಕಾರದವರು ರೈತರಿಗೆ ದಾರಿದೊಂದು ಅನುಕೂಲ, ನಮ್ಮಲ್ಲ ನಮ್ಮ ದಾರಿ ಪ್ರತಿಯೊಂದು ಯಾವುದೇ ಕಾನೂನುಗಳ ಜಾರಿ ಮಾಡಿ ರೈತರಿಗೆ ದಾರಿದೊಂದು ಸವಲತ್ತು ಮಾಡಿಕೊಡ್ಬೇಕಂತ ನನ್ನ ವಿನಂತಿ. ಅವ್ರು ಬಿದ್ದ ಸತ್ರ ಇವರೇನು ಸಿನಿಮಾ ಕೊಡ್ತಾರ, ಇವರು ಆ ಮನೆ ಬೀಳ್ತೈತೆ ಅಂದ್ರೆ ಅಂದಿದ್ದಕ್ಕೆ ಅವ್ರು ಬೇರೆ ಕಡೆ ಹೋಗಿರ್ತಾರೆ. ಅದಕ್ಕೆ ಇವ್ರು ಏನಾಗ್ಯಾರ ಅಂದ್ರೆ ಏಜೆಂಟ್ರಾಗ್ಯಾರ. ಇವರು ತಹಸೀಲ್ದಾರ್ ಆಫೀಸ್ನಾಗ ತಹಸೀಲ್ದಾರ್ ಹಿಂದಿನ ತಹಸೀಲ್ದಾರ್, ಇವತ್ತಿನ ತಹಸೀಲ್ದಾರ್ ಈಗ ಬಂದಾರ. ಇವ್ರು ಏನ್ ಮಾಡ್ಯಾರ ಅಂದ್ರೆ ಏಜೆಂಟ್ರು ಇದ್ದಾರೆ. ಇವರು ಏಜೆಂಟ್ರು ಇಟ್ಟು ಏನ್ ಮಾಡ್ತಾರಂದ್ರೆ ಅವ ಏನಾರ ಮನೆ ಬಿದ್ದಾವ ಅಂತ 1,50,000 ರೂಪಾಯಿ ಕೊಟ್ಟರೆ ಅವ್ನು ಸ್ಯಾಂಕ್ಷನ್. ಇವತ್ತು ಬಡವರ ಎಲ್ಲಿಂದ ಕೊಡ್ಲಿಲ್ಲ ಅಂದ್ರೆ ಅವ್ರದ್ದು ಇವ್ರು ತಲಾಟಿ ಆಗಲಿ ಸರ್ಕಾರರಾಗಲಿ ಇವ್ರು ಏನ್ ಮಾಡ್ತಾರಂದ್ರೆ ಆ ಮನೆ ಮುಂಜಾರು ಮಾಡುವಲ್ಲ. ಯಾಕಂದ್ರೆ ಇವು ಹಳ್ಳಿಯಾಗ ನಡೆದಾವ, ಈಗ ಸತ್ಯ ನಡೆದಾವು. ಮೊನ್ನೆ ತಹಸೀಲ್ದಾರ್ ಹೇಳೋದು ಏನ್ರಿ ಇವ್ರು ಮನೆ ಬಿದ್ದರೆ ಏನಾಯ್ತಾರೆ ನಿಮ್ಮ ತಲಾಟ್ರವ್ರು ಏನ್ ಮಾಡ್ತೀವಿ ಮಾಡ್ಕೊಂತ ಅನ್ನುವಂತ ಇವರು ಗಂಭೀರವಾಗಿ ಮಾತಾಡ್ತಾರೆ. ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೊಂತಾನೆ ನೀವು ಸ್ಪಷ್ಟವಾಗಿ ಬರೀರಿ. ಮೊದಲ ಇವತ್ತು ಏನೈತೆ 5 ಲಕ್ಷ ರೂಪಾಯಿ ಬಿದ್ದು ಇವತ್ತು ರಾಜ್ಯ ಸರ್ಕಾರ ಕಡಿಮೆ ಮಾಡೈತೆ. ಅದಕ್ಕೆ ಬೆಳೆ ಪರಿಹಾರ ಇವತ್ತು ಪೀಕೆಲ್ಲ ಹಾಳಾಗಿ ಹೋಗ್ಯಾವ. ಇವತ್ತು ಜಂಟಿಯಾಗಿ ತಹಸೀಲ್ದಾರ್ ಆಗಲಿ AD ಸಾಹೇಬರಾಗಲಿ ಸಮೀಕ್ಷೆ ಮಾಡಬೇಕು. ಸಮೀಕ್ಷೆ ಮಾಡುವಾಗ ಇವಷ್ಟ ಮಾಡಂಗಿಲ್ಲ. ನಾವೇನಂದ್ರೆ ರೈತರ ಮುಖಂಡರನ್ನ ಕರ್ಕೊಂಡು ಸಮೀಕ್ಷೆ ಮಾಡಬೇಕು. ಯಾಕಂದ್ರೆ ಇವ್ರು ಏನ್ ಮಾಡ್ತಾರಂದ್ರೆ 7 ವರ್ಷದ ಒಂದು ಇದು ಇಳುವರಿ ತೊಗೊಂಡು ಇವರು ಏನ್ ಕಳಿಸ್ತಾರ. ಇನ್ನೊಂದು ಇವತ್ತು ಮಾಹಿತಿಗಳ ಇನ್ಶೂರೆನ್ಸ್ ಮಾಡ್ಬೇಕಾದ್ರೆ ಇವ್ರು ಏನ್ ಮಾಡ್ತಾರ, ಅದಕ್ಕೆ ಇನ್ಶೂರೆನ್ಸ್ ಭಾಳ ಬರ್ತದೆ ಕಮರ್ಷಿಯಲ್ ಅಂತ ಹೇಳಿ ಇವ್ರು ಗೊಂಜಾಳ ಮಾಡಿಟ್ಟಾರ. ಏನ್ ಮಾಡ್ಯಾರಂದ್ರೆ ಗೊಂಜಾಳ ಮಾಡಿಟ್ಟಾರ. ಇವತ್ತು ಜೋಳ ಹಾಳಾಗೈತಿ, ಸೋಯಾಬೀನ್ ಹಾಳಾಗೈತಿ, ಯಾವ್ಯಾವ ಪೀಕಗಳು ಹಾಳಾಗ್ಯಾವ, ಎಷ್ಟು ಹೆಕ್ಟರ್ ಹಾಳಾಗ್ಯಾವ, ಎಷ್ಟು ಪರ್ಸೆಂಟೇಜ್ ಹೋಗೈತಿ ನನಗೆ ತಿಳಿದ ಮಟ್ಟಿಗೆ